ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಹೇಗಿದ್ದೀರಾ? ಇಂದು ಚೆನ್ನಾಗಿದ್ದೀರಾ? ಯೇಸು ಈ ಲೋಕದಲ್ಲಿ ಬಂದಂಥ ಉದ್ದೇಶವೇ ಏನು ಗೊತ್ತಾ? ಮನುಷ್ಯರಿಗೆ ಪಾಪದಿಂದ, ಶಾಪದಿಂದ ಬಿಡುಗಡೆ ಮಾಡಿ ಹೊಸ ಜೀವನ ಕೊಡಲು. ನಿಮ್ಮ ಜೀವಿತದಲ್ಲಿ ಆ ಬಿಡುಗಡೆ ಸಿಕ್ಕಿದೆಯಾ? ಯಾವುದೊಂದು ಕಾರ್ಯದಲ್ಲಿ ಬಿಡುಗಡೆ ಇಲ್ಲ ಅಲ್ವಾ? ಒಂದು ಅಭ್ಯಾಸವನ್ನು ಬಿಡಲಾಗುತ್ತಿಲ್ಲ, ತಪ್ಪೆಂದು ಗೊತ್ತು, ಆದರೆ ಬಿಡಲಾಗುತ್ತಿಲ್ಲ. ಆದ್ದರಿಂದ ಸರಿ, ಎಲ್ಲರೂ ಮಾಡುತ್ತಾರಲ್ಲ, ನಾನು ಮಾಡುತ್ತೇನೆ ಎಂಬುದಾಗಿ ನಿಮ್ಮನ್ನೇ ಸಂತೈಸಿಕೊಳ್ಳುತ್ತಾ ಇದ್ದೀರಿ. ಆದರೆ ಹೃದಯದ ಆಳದಲ್ಲಿ ನಿಮಗೊಂದು ಬಿಡುಗಡೆ ಅವಶ್ಯ. ನಿಮಗೆ ಬಿಡಲಾಗುತ್ತಿಲ್ಲ ಎಂಬುದೇ ಸಮಸ್ಯೆ. ಒಂದು ಶುಭ ಸಮಾಚಾರವನ್ನು ನಾನು ನಿಮಗೆ ಹೇಳುತ್ತೇನೆ. ಸತ್ಯವೇದದಲ್ಲಿ ಯೋಹಾನ 8:36 ವಾಕ್ಯದಲ್ಲಿ, ಮಗನು ಯೇಸು ಕ್ರಿಸ್ತನು ನಿಮ್ಮನ್ನು ಬಿಡುಗಡೆ ಮಾಡಿದರೆ ನಿಜವಾಗಿ ನಿಮಗೆ ಬಿಡುಗಡೆಯಾಗುವುದು. ನಿಮಗೆ ಇದನ್ನು ಯೇಸು ಕ್ರಿಸ್ತನು ಕೊಡಲು ಬಯಸುತ್ತಾನೆ. ಅದಕ್ಕಾಗಿಯೇ ಲೋಕಕ್ಕೆ ಬಂದನು. ಬಿಡುಗಡೆ ಹೊಂದದೆ ಕ್ರಿಸ್ಮಸ್ ಅನ್ನು ಆಚರಿಸುವುದರಲ್ಲಿ ಯಾವುದೇ ಅರ್ಥವಿಲ್ಲ. ಈ ಕಡೆ ಮದ್ಯಪಾನದ ಅಭ್ಯಾಸ, ಆ ಕಡೆ ಧೂಮಪಾನದ ಅಭ್ಯಾಸ, ಈ ಕಡೆ ಪಾಪದ ಅಭ್ಯಾಸಗಳು, ಆ ರೀತಿಯಾಗಿ ಬಾಳುತ್ತಾ ಕ್ರಿಸ್ಮಸ್ ಅನ್ನು ಕೊಂಡಾಡುವುದರಲ್ಲಿ ಏನು ಪ್ರಯೋಜನ? ನಿಜವಾದ ಕ್ರಿಸ್ಮಸ್ ಅಂದರೆ ಎಂದು ನೀವು ಪಾಪಗಳಿಂದ ಬಿಡುಗಡೆ ಹೊಂದುತ್ತೀರೋ ಅಂದೇ ಕ್ರಿಸ್ಮಸ್ ಹಬ್ಬ. ಮನುಷ್ಯರನ್ನು ಪಾಪದಿಂದ ರಕ್ಷಿಸಲೆಂದು ತಾನೇ ಯೇಸು ಬಂದನು. ನಿಮಗೆ ಆ ರಕ್ಷಣೆ ಇದೆಯಾ ಎಂಬುದಾಗಿ ಯೋಚಿಸಿ ನೋಡಿರಿ. ನನ್ನ ಜೀವಿತದಲ್ಲಿ ಅನೇಕ ಕ್ಲೋಸ್ ಆಗಿರುವಂಥ ಸ್ನೇಹಿತರು, ಅಂದರೆ ತುಂಬಾ ಪರಿಚಯ ಇರುವಂಥ ಸ್ನೇಹಿತರು ಇರುತ್ತಾರೆ. ಗ್ರಾಮದಲ್ಲಿ ಇದ್ದೇವಲ್ಲ, ಆ ಗ್ರಾಮದಲ್ಲಿ ನಾವು ನೋಡುವಾಗ ಈಗ ಹಾಲು ಹಾಕುವವರು ದಿನ ಹಾಕುತ್ತಾರಲ್ಲ, ಹಾಗೆ ಪರಿಚಯ ಆಗುತ್ತಾರೆ. ಅದೇ ರೀತಿ ಮನೆಗೆ ಕೆಲವೊಮ್ಮೆ ತರಕಾರಿಗಳನ್ನು ತರುತ್ತಾರೆ, ಹಾಗೆ ಪರಿಚಯ ಆಗುತ್ತಾರೆ. ನಮ್ಮ ಗ್ರಾಮದಲ್ಲಿ ಕೂದಲು ಕಟ್ ಮಾಡುವುದಕ್ಕೆಲ್ಲ ನಾವು ಅಂಗಡಿಗೆ ಹೋಗಬೇಕಾಗಿಲ್ಲ. ಗ್ರಾಮದಲ್ಲಿ ಮನೆಗೆ ಬಂದು ಅವರು ಹೇರ್ ಕಟಿಂಗ್ ಎಲ್ಲ ಮಾಡಿ ಹೋಗುತ್ತಾರೆ. ಆ ರೀತಿಯಾಗಿ ಪಾರಂಪರ್ಯವಾಗಿರುವಂಥವರು ಕೂಡ ಇದ್ದಾರೆ. ಅದರಲ್ಲಿ ನೋಡಿರಿ, ಒಬ್ಬ ಸ್ನೇಹಿತ ನನಗೆ ತುಂಬ ಪರಿಚಯ. ನಾನು ಅವರೊಂದಿಗೆ ಮಾತನಾಡುವಾಗ ಅವರು ಯೇಸುವನ್ನು ಅರಿಯದೇ ಇರುವಂಥವರು, ಅಂದರೆ ಬೇರೆ ಒಂದು ಮಾರ್ಗದಲ್ಲಿ ಅದರ ಭಕ್ತಿಯಲ್ಲಿ ಇರುವಂಥವರು. ನೀವು ಇದನ್ನೆಲ್ಲ ಭಕ್ತಿಯಿಂದ ಮಾಡುತ್ತೀರಿ, ಆದರೆ ಮದ್ಯಪಾನ ಮಾಡುವಂಥ ಅಭ್ಯಾಸ ನಿಮಗೆ ಇದೆ ಅಲ್ಲ, ಹಾಗೆ ಪುಡಿ ಹಾಕುವಂಥ ಅಭ್ಯಾಸ ಕೂಡ ಅವರಿಗೆ ಇದೆ. ಕೆಲ ಅಭ್ಯಾಸಗಳು, ಈ ಮಾದಕ ವಸ್ತುಗಳು, ಮದ್ಯಪಾನ ಮಾಡುವಂಥದ್ದು. ನಾನು ಮೆಲ್ಲಗೆ ಅವರ ಬಳಿ ಕೇಳಿದೆ, ಇಷ್ಟು ಭಕ್ತಿಯಿಂದ ಇದ್ದೀರಿ, ದೇವರ ಪೂಜೆ ಎಲ್ಲ ಮಾಡುತ್ತೀರಲ್ಲ, ಈ ಪಾಪವನ್ನು ನೀವು ಬಿಡಬಹುದಲ್ಲ? ಅದೇನು, ನಾನು ಅಂದುಕೊಂಡರೆ ಬಿಡಬಹುದು, ಅದೇನು ದೊಡ್ಡ ಕಾರ್ಯವಲ್ಲ ಎಂದು ಹೇಳಿದರು. ಹೌದಾ, ನೀವು ಅಂದುಕೊಂಡರೆ ಬಿಡಬಹುದಾ? ಹೌದು, ಇದಕ್ಕೆಲ್ಲ ಕಾರಣ ಮನಸ್ಸೇ ತಾನೆ. ನಾವು ಅಂದುಕೊಂಡ್ರೆ ಏನ್ ಬೇಕಾದ್ರೂ ಮಾಡಬಹುದು, ಬೇಡ ಅಂದ್ರೆ ಬಿಡಬಹುದು. ಸರಿ, ಹಾಗಾದ್ರೆ ನಿಮಗೆ ಕೆಲ ತಿಂಗಳು ಅವಕಾಶ ಕೊಡುತ್ತೇನೆ, ನೀವು ಬಿಟ್ಟು ಬಿಡಬೇಕು. ಇನ್ನು ಮೇಲೆ ಈ ಪುಡಿಯೆಲ್ಲ ಹಾಕಬಾರದು, ಕುಡಿಯಬಾರದು ಎಂಬುದಾಗಿ ಹೇಳಿದ. ಸರಿ, ನನ್ನಿಂದ ಸಾಧ್ಯ, ನಾನು ಮಾಡುತ್ತೇನೆ, ತೀರ್ಮಾನ ಮಾಡಿದರೆ ಆಗುತ್ತದೆ ಎಂದು ಹೇಳಿದರು. ಕೆಲ ತಿಂಗಳು ಕಳೆಯಿತು. ಮುಂದಿನ ತಿಂಗಳು ನೋಡುವಾಗ ಅದನ್ನೆಲ್ಲ ಬಿಟ್ಟು ಬಿಟ್ಟೆ, ಮಾಡುವುದಿಲ್ಲ ಅಂದರು. ಹೌದಾ ಎಂದು ಗಮನಿಸಿದ. ಇನ್ನು ಕೆಲ ತಿಂಗಳುಗಳ ನಂತರ ಪುನಃ ಬಂದರು. ಮಾತನಾಡುವಾಗ ಹೇಳಿದರು, ನೀವು ಹೇಳಿದ ಹಾಗೆ ಅದನ್ನು ಅಂದುಕೊಂಡರೆ ಬಿಡಲಾಗುವುದಿಲ್ಲ. ಸ್ವಲ್ಪ ದಿನಗಳು ಬಿಟ್ಟಂತೆ ಕಂಡಿತು, ಆದರೆ ಪುನಃ ಬಂದಿದೆ, ಬಿಡಲು ಆಗುತ್ತಿಲ್ಲ. ಆ ನೆನಪು ಹಾಗೆ ಎಳೆದುಕೊಂಡು ಹೋಗುತ್ತದೆ. ಈಗ ಅದನ್ನು ಮಾಡುವುದಕ್ಕಾಗುತ್ತಾ ಇಲ್ಲ, ಪುನಃ ಮಾಡುತ್ತಾ ಇದ್ದೇನೆ ಎಂದು. ಬಿಡಲಾಗುವುದಿಲ್ಲ ಅಂದುಕೊಳ್ಳುತ್ತೇನೆ ಅಂದರು. ನಾನು ಹೇಳಿದೆ, ನಿಮ್ಮಿಂದ ಬಿಡಲಾಗುವುದಿಲ್ಲ, ನಿಮಗೆ ಬಿಡುಗಡೆ ಕೊಡುವಂತ ಒಬ್ಬರು ಅವಶ್ಯ, ಅದುವೇ ಯೇಸು. ಅದಕ್ಕಾಗಿಯೇ ದೇವರು ಮನುಷ್ಯನಾಗಿ ಬಂದು ಶಿಲುಬೆಯಲ್ಲಿ ಸತ್ತು ತನ್ನ ರಕ್ತದ ಮೂಲಕವಾಗಿ ಬಿಡುಗಡೆಯನ್ನು ಏರ್ಪಡಿಸಿದ್ದಾರೆ. ಅದನ್ನು ನೀವು ನಂಬಿದರೆ ಸಾಕು. ಯೇಸುವಿಗಾಗಿ ನೀವು ನಿಮ್ಮನ್ನೇ ಹಿಂಸೆ ಪಡಿಸಿಕೊಳ್ಳಬೇಕು, ಏನೋ ತ್ಯಾಗಗಳನ್ನೆಲ್ಲ ಮಾಡಬೇಕೆಂಬುದಾಗಿ ಇಲ್ಲ. ನೀವು ನಂಬಿದರೆ ಸಾಕು. ಯೇಸುವಿಗೆ ನಿಮ್ಮ ಹೃದಯದಲ್ಲಿ ಸ್ಥಳ ಕೊಟ್ಟರೆ ಸಾಕು, ಆ ಪಾಪ ನೀಗುತ್ತದೆ. ನಿಮ್ಮಿಂದ ಆ ಪಾಪವನ್ನು ಮಾಡುವುದಕ್ಕೆ ಆಗುವುದಿಲ್ಲ. ಅಂತಹ ಒಂದು ಬಿಡುಗಡೆಯನ್ನು ಯೇಸು ಕೊಡುವನು. ಹೌದಾ, ಆ ರೀತಿಯೆಲ್ಲ ನಡೆಯುತ್ತದ? ಹೌದು, ಅದಕ್ಕಾಗಿ ಯೇಸು ಬಂದನು. ನೀವು ನಂಬಿರಿ ಎಂಬುದಾಗಿ ಹೇಳುವಾಗ ಸರಿ ಎಂಬುದಾಗಿ ಅವರು ಯೇಸುವಿಗೆ ತಮ್ಮ ಜೀವಿತದಲ್ಲಿ ಸ್ಥಳ ಕೊಟ್ಟರು. ನೋಡಿರಿ, ಆ ಪುಡಿ ಹಾಕುವ ಅಭ್ಯಾಸ ನೀಗಿತ್ತು, ಮದ್ಯಪಾನವು ನೀಗಿತು, ಜೀವನವೇ ಬದಲಾಯಿತು. ಅವರಿಗೆ ಆಶ್ಚರ್ಯ, ನಾನು ಹೇಗೆ ಈ ರೀತಿ ಬದಲಾದೆನೋ? ಇಷ್ಟು ವರ್ಷಗಳಿಂದ ಇದ್ದ ಅಭ್ಯಾಸ ಹೇಗೆ ನೀಗಿತ್ತು? ಅದುವೇ ಯೇಸು ಕ್ರಿಸ್ತನು ಕೊಡುವಂತ ನಿಜವಾದ ಬಿಡುಗಡೆ. ನಿಮಗೆ ಇದು ಅವಶ್ಯ ತಾನೆ? ಯಾವುದೋ ಒಂದು ಪಾಪ ಹಿಂಬಾಲಿಸುತ್ತಲೇ ಇದೆ, ನಿಮಗೆ ಬಿಡುವುದಕ್ಕೂ ಆಗುತ್ತಿಲ್ಲ, ಅದರಿಂದ ಸಮಾಧಾನವೂ ಇಲ್ಲ, ಹೃದಯವನ್ನು ಬಾಧಿಸುತ್ತಲೂ ಇದೆ.
ಇಂದು ನಿಮಗೆ ನಿಜವಾದ ಬಿಡುಗಡೆಯನ್ನು ಯೇಸುಕ್ರಿಸ್ತನು ಕೊಡುವನು. ನೀವು ಮಾಡಬೇಕಾಗಿರುವುದೆಲ್ಲ ಒಂದೇ ಒಂದು, ನಿಮ್ಮ ಜೀವಿತದಲ್ಲಿ ಯೇಸುವಿಗೆ ಅವಕಾಶ ಕೊಡಿರಿ. ನಿಮ್ಮ ಹೃದಯದಲ್ಲಿ ಆತನಿಗೆ ಸ್ಥಳ ಕೊಡಿ. ನೀನು ಹಣ ಕೊಡು, ಕಾಣಿಕೆ ಕೊಡು, ಚಿನ್ನ ಕೊಡು ಎಂದು ಆತನು ಕೇಳುವುದಿಲ್ಲ. ನಿನ್ನ ಹೃದಯದಲ್ಲಿ ಸ್ಥಳ ಕೊಡು ಎಂದು ಕೇಳುತ್ತಾರೆ. ಯೇಸುವೆ, ನನ್ನ ಜೀವಿತದಲ್ಲಿ ನೀವು ಬೇಕು. ನನಗೆ ಬಿಡುಗಡೆ ಕೊಡುವುದಕ್ಕೆ ನೀವು ಬೇಕು. ಶಿಲುಬೆಯಲ್ಲಿ ಸತ್ತು ನನಗಾಗಿ ರಕ್ತ ಸುರಿಸಿದ್ದನ್ನು ನಂಬುತ್ತೇನೆಂದು ಹೇಳಿ ಹೃದಯದಲ್ಲಿ ಸ್ಥಳ ಕೊಟ್ಟು ನೋಡಿರಿ. ಈ ಕ್ಷಣದಿಂದಲೇ ನಿಮ್ಮ ಜೀವಿತ ಪೂರ್ಣವಾಗಿ ಬದಲಾಗುವುದು. ಯಾರೊಬ್ಬರು ಬಿಡುಗಡೆಗಾಗಿ ತವಕಿಸುತ್ತಾ ಇದ್ದೀರಿ, ಬಿಡುಗಡೆ ಇಲ್ಲದೆ ತೊಳಲಾಡುತ್ತಿದ್ದೀರಿ, ನಿಮ್ಮೊಂದಿಗೆ ಮಾತನಾಡುತ್ತಿದ್ದಾನೆ. ಹೃದಯದಲ್ಲಿ ಕೈ ಇಟ್ಟುಕೊಂಡು ಪ್ರಾರ್ಥಿಸುವಿರಾ? ಯೇಸುವೆ, ನನ್ನ ಬಿಡುಗಡೆಗಾಗಿ ನೀವು ಈ ಲೋಕಕ್ಕೆ ಬಂದು ಶಿಲುಬೆಯಲ್ಲಿ ರಕ್ತ ಸುರಿಸಿ ಸತ್ತು ಜೀವದಿಂದ ಎದ್ದಿರಿ. ನಿಮ್ಮ ರಕ್ತ ಸಕಲ ಪಾಪಗಳ ನಿವಾರಣೆ ಮಾಡಿ ಶುದ್ಧೀಕರಿಸುತ್ತದೆ ಎಂದು ನಂಬುತ್ತೇನೆ. ನನ್ನ ಹೃದಯವನ್ನು ಶುದ್ಧೀಕರಿಸಿ ನನ್ನ ಹೃದಯದಲ್ಲಿ ಬನ್ನಿ. ಈ ಪಾಪದ ಅಭ್ಯಾಸದಿಂದ ಪೂರ್ಣವಾದ ಬಿಡುಗಡೆ ಯೇಸುವಿನ ನಾಮದಲ್ಲಿ ನನಗೆ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್.